7 ಡೇಸ್ 7 ವೆರೈಟೀಸ್ ಆಫ್ ಪಲಾವ್ ಸೀರೀಸ್ನಲ್ಲಿ ಇವತ್ತು ಡೇ 6. ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಜೊತೆಗೆ ಸೌತೆಕಾಯಿ ರಾಯ್ತ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ನೀವಿನ್ನು ಫಸ್ಟ್ ಡೇಯಲ್ಲಿ ಮಾಡಿರೋ ಮಟರ್ ಪಲಾವ್ ಅದ್ರ ಜೊತೆಗೆ ಆಲೂ ಗ್ರೇವಿ, ಸೆಕೆಂಡ್ ಡೇಯಲ್ಲಿ ಮಾಡಿರೋ ಅನಿಯನ್ ಪಲಾವ್ ಅದ್ರ ಜೊತೆಗೆ ಸಿಂಪಲ್ ಆಗಿರೋ ರಾಯ್ತ, ಥರ್ಡ್ ಡೇಯಲ್ಲಿ ಮಾಡಿರೋ ಟೊಮ್ಯಾಟೊ ಪಲಾವ್ ಅದ್ರ ಜೊತೆಗೆ ಅನಿಯನ್ ರಾಯ್ತ, ಫೋರ್ತ್ ಡೇಯಲ್ಲಿ ಮಾಡಿರೋ ಕಾರ್ನ್ ಪಲಾವ್, ಫಿಫ್ತ್ ಡೇಯಲ್ಲಿ ಮಾಡಿರೋ ಆಲೂ ಗೋಬಿ ಪಲಾವ್ ಅದ್ರ ಜೊತೆಗೆ ಅನಿಯನ್ ಕ್ಯಾರೆಟ್ ರಾಯ್ತ ಇನ್ನು ನೋಡದೇ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲದನ್ನು ನೋಡಿ. ಓಕೆ, ಈಗ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ 10 ಕರಿಮೆಣಸು, 1 ಚಕ್ರ ಮೊಗ್ಗು, ಸ್ವಲ್ಪ ಕಲ್ ಹೂವು, ಇದು ಜಾವಿತ್ರಿ, 1 ಪಲಾವ್ ಎಲೆ, 1 ಸ್ಪೂನ್ ಜೀರಿಗೆ, 2 ಏಲಕ್ಕಿ, 2 ಲವಂಗ, ಹಾಗೆ 2 ಪೀಸ್ ಚಕ್ಕೆನ ತಗೊಂಡಿದ್ದೀನಿ. ಇದರಲ್ಲಿ ಕೆಲವೊಂದಷ್ಟು ಮಸಾಲೆಗಳನ್ನ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕಬೇಕಾಗತ್ತೆ, ಇನ್ನೊಂದಷ್ಟನ್ನ ಡೈರೆಕ್ಟ್ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಒಗ್ಗರಣೆ ಸೌಟಲ್ಲಿ ಕರಿಮೆಣಸು, ಚಕ್ಕೆ, 2 ಲವಂಗ, 2 ಏಲಕ್ಕಿನ ಸಿಪ್ಪೆ ತೆಗೆದು ಅದ್ರೊಳಗಿರೋ ಬೀಜ ಮಾತ್ರ ಹಾಕೊಳ್ತಾ ಇದ್ದೀನಿ. ಇದನ್ನ ರೋಸ್ಟ್ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಕ್ಕೆ ಮತ್ತು ಕರಿಮೆಣಸೆಲ್ಲ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ. ಇದು 1 ಸ್ಪೂನ್ ಜೀರಿಗೆ. ಈ ಮಸಾಲೆಗಳನ್ನೆಲ್ಲ ಡೈರೆಕ್ಟ್ ಎಣ್ಣೆಗೆ ಹಾಕೋಬೇಕು. ಈಗ ಇದಿಷ್ಟನ್ನು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಈಗ ಪಲಾವ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ, 10ರಿಂದ 15 ಬೆಳ್ಳುಳ್ಳಿ ಎಸಳು, 2 ಹಸಿ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು 2 ಮೆಣಸಿನ್ಕಾಯಿನ ಹಾಕೋಬೋದು, ಸ್ವಲ್ಪ ಪುದೀನ, ಹಾಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿದ್ರೆ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪಿರಬೇಕು. ಇಲ್ಲದೆ ಹೋದರೆ ಪುದೀನ ಫ್ಲೇವರ್ ತುಂಬ ಜಾಸ್ತಿ ಆಗುತ್ತೆ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಗ್ಲಾಸಷ್ಟು ಮಾತ್ರ ನೀರು ಹಾಕಿ ಸ್ವಲ್ಪನೂ ಗಂಟಿಲ್ಲದೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇದೀಗ ನುಣ್ಣಗೆ ರುಬ್ಕೊಂಡಾಗಿದೆ. ಇದೀಗ ಮಾಡ್ಕೊಂಡಿರೋದು ಪಕ್ಕಾ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ಮಸಾಲ. ನಾನು ಡೈರೆಕ್ಟ್ ಕುಕ್ಕರಲ್ಲೇ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಆಗಲೇ ತೆಗೆದಿಟ್ಕೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕಿ ಇದೆಲ್ಲ ಸ್ವಲ್ಪ ಘಮ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದ ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ತುಂಬ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಡಿ, ಇಲ್ಲದೆ ಹೋದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕ ಮತ್ತೆ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ರುಬ್ಕೊಳ್ಳುವಾಗ ಆದಷ್ಟು ನೀರನ್ನ ಕಡಿಮೆ ಹಾಕೊಂಡು ರುಬ್ಕೊಳ್ಳಿ, ಯಾಕಂದರೆ ಪಲಾವ್ ಮಾಡುವಾಗ ಅಕ್ಕಿ ಮತ್ತು ನೀರಿನ ಕ್ವಾಂಟಿಟಿ ಕರೆಕ್ಟಾಗಿರಬೇಕು, ಇಲ್ಲದೆ ಹೋದರೆ ಮುದ್ದೆ ಥರ ಆಗೋಗುತ್ತೆ. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಿ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಒಂದೊಂದಾಗಿ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೆ ಹೂಕೋಸನ್ನ ತೊಗೊಂಡಿದ್ದೀನಿ. ತರಕಾರಿಗಳನ್ನೆಲ್ಲ ಇದೇ ಥರ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಇದು ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ತರಕಾರಿಗಳಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಈಗ 1/4 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ತರಕಾರಿಗಳೆಲ್ಲ ಹಾಕುವಾಗ ಫ್ಲೇಮ್ನ ಲೋ ಅಲ್ಲಿ ಇಟ್ಟು ಹಾಕ್ಕೊಳ್ಳಿ, ಇಲ್ಲದೆ ಹೋದರೆ ಮಸಾಲೆ ಎಲ್ಲ ಸೀದ್ ಹೋಗುತ್ತೆ. ಈ ಕಪ್ನ ಮೆಜರ್ಮೆಂಟಿಂದ ನಾನು 2 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇದು ಮಿಕ್ಸಿ ಜಾರ್ ತೊಳ್ಕೊಂಡಿಟ್ಕೊಂಡಿರೋ ನೀರು. ನೀವು ಯಾವ ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡಿರ್ತೀರೋ ಅದೇ ಕಪ್ನ ಮೆಜರ್ಮೆಂಟಿಂದ ಅಕ್ಕಿನೂ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 1 ಕುದಿ ಬರುವವರೆಗೂ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕು. ಓಕೆ, ಈಗ ಇದಾಗೋವರೆಗೂ ಅಕ್ಕಿನ ತೊಳೆದು ಇಟ್ಕೊಳ್ಳೋಣ. 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ಮಾತ್ರ ನೀರು ಹಾಕಬೇಕು, ಇಲ್ಲದೆ ಹೋದರೆ ಪಲಾವ್ ಉದುರಾಗಿ ಬರೋದಿಲ್ಲ. ಈಗ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ 1-2-3 ಸತಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಈ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಸ್ಮತಿ ರೈಸ್ ಅಥವಾ ಇನ್ಯಾವುದಾದ್ರೂ ರೈಸ್ ಕೂಡ ಹಾಕೋಬೋದು. ಈ ಪಲಾವ್ ಮಾಡೋದಕ್ಕೆ ಅಕ್ಕಿನ ನೆನೆಸಿಡೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಮಸಾಲೆ ಎಲ್ಲ 1 ಕುದಿ ಬಂದಿದೆ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ವೆಜಿಟೇಬಲ್ ಪಲಾವ್ಗೆ ಮಸಾಲೆ ರುಬ್ಕೊಳ್ಳುವಾಗ ತುಂಬ ಜನ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾರೆ. ಅದನ್ನು ತುಂಬ ಚೆನ್ನಾಗಿರುತ್ತೆ, ಅದನ್ನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಕೈ ಆಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಮಾತ್ರ ಕೂಗಿಸ್ಕೋಬೇಕು.
2 ವಿಷಲ್ ಆಗಿದೆ ನೋಡಿ. ಈಗ ಇದ್ರ ಪ್ರೆಷರ್ ಇಳಿಯೋವರೆಗೂ ರಾಯ್ತ ಮಾಡ್ಕೊಳ್ಳೋಣ. ಒಂದು ಬೌಲ್ನಲ್ಲಿ 1 ಬಟ್ಲಾಗುವಷ್ಟು ಮೊಸರು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡಬೇಕು. ಒಂದು ಸಣ್ಣ ಸೈಜ್ ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿ ತಗೊಂಡಿದ್ದೀನಿ. ನಾನಿಲ್ಲಿ ಈ ರಾಯ್ತಕ್ಕೆ ಮಂಗಳೂರು ಸೌತೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಒಂದು ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಮಕ್ಕಳಿಗೆ ಮಾಡಿಕೊಡೋದಾದ್ರೆ ಮೆಣಸಿನಕಾಯಿನ ಸ್ಕಿಪ್ ಮಾಡ್ಬೋದು. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಟೊಮ್ಯಾಟೊ ಮತ್ತು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ರಾಯ್ತ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಈರುಳ್ಳಿ ಸೌತೆಕಾಯಿ ರಾಯ್ತ ರೆಡಿ ಆಗುತ್ತೆ. ಯಾವುದೇ ರಾಯ್ತ ಮಾಡುವಾಗ್ಲೂ ಸಕ್ಕರೆನ ಖಂಡಿತ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ರಾಯ್ತ ಬೇಗ ಹುಳಿ ಆಗೋದಿಲ್ಲ. ಈಗ ಕುಕ್ಕರ್ ಪ್ರೆಷರ್ ಎಲ್ಲ ಇಳಿದಿದೆ. ವೆಜಿಟೇಬಲ್ ಪಲಾವ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ಇದ್ರ ಘಮ ಅಂತೂ ನಿಜವಾಗ್ಲೂ ಪಕ್ಕದ ಮನೆಯವ್ರ ತನಕ ಹರಡುತ್ತೆ. ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ತರಕಾರಿಗಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ, ಹಾಗೆ ಸ್ವಲ್ಪನೂ ತಳ ಹಿಡ್ತಿಲ್ಲ ನೋಡಿ. ಇದಿನ್ನೂ ತುಂಬಾ ಬಿಸಿ ಇರೋದ್ರಿಂದ ಜಾಸ್ತಿ ಕೈಯಾಡಬಾರ್ದು. ನೋಡಿ ಪಲಾವ್ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ 2 ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ಸ್ವಲ್ಪನೂ ತಳ ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಮತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿ ಇದೇ ಪ್ರೆಷರಲ್ಲಿ 5 ನಿಮಿಷ ಹೀಗೆ ಬಿಡಬೇಕು. 5 ನಿಮಿಷ ಆದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದ್ರೆ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಿರೀಸ್ನ ಪೂರ್ತಿಯಾಗಿ ನೋಡಿ ಎಲ್ಲ ರೆಸಿಪೀಸ್ನು ಒಂದ್ಸತಿ ಟ್ರೈ ಮಾಡಿ. ಒಂದಕ್ಕಿಂತ ಒಂದು ತುಂಬಾನೇ ಅಲ್ಟಿಮೇಟ್ ಆಗಿರೋ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಸಿರೀಸ್ನಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರೋ ಪಲಾವ್ ಅಂದ್ರೆ ಅದು ಸ್ವೀಟ್ ಕಾರ್ನ್ ಪಲಾವ್. ಅದನ್ನಂತೂ ನೀವು ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಲೇಬೇಕು. ಟ್ರಸ್ಟ್ ಮೀ, ಅದಕ್ಕಿಂತ ರುಚಿಯಾಗಿರೋ ಪಲಾವ್ ನೀವು ಯಾವತ್ತೂ ತಿಂದಿರೋದಿಲ್ಲ. ನೋಡಿ ಹೋಟೆಲ್ಗಳಲ್ಲೆಲ್ಲ ಪಲಾವ್ ಹೀಗೆ ಕೊಟ್ಟಿರ್ತಾರಲ್ವಾ, ಇದ್ರ ಜೊತೆಗೆ ರಾಯ್ತ ಅಥವಾ ಮೊಸರು ಬಜ್ಜಿ. ಬನ್ನಿ ವೆಜಿಟೇಬಲ್ ಪಲಾವ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಕರೆಕ್ಟ್ ಆಗಿರೋ ಕ್ವಾಂಟಿಟಿ ಹಾಗೆ ಮೆಜರ್ಮೆಂಟಲ್ಲಿ ಎಲ್ಲಾನು ಹಾಕಿದ್ರೆ ಆಬ್ವಿಯಸ್ಲಿ ಪಲಾವ್ ಚೆನ್ನಾಗಿ ಆಗೇ ಆಗುತ್ತೆ. ತುಂಬ ಸತಿ ಎಕ್ಸ್ಪೆರಿಮೆಂಟ್ ಮಾಡಿ ಆದಮೇಲೆ ನಾನು ಈ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ನ ಡಿಕೋಡ್ ಮಾಡಿದ್ದೀನಿ. ಈ ರೀತಿ ಒಂದ್ಸತಿ ಮಾಡಿ ನೋಡಿ. ಇದು ಮನೇಲೇ ಮಾಡಿರೋದು ಅಂತ ಹೇಳಿ ಯಾರಿಗೂ ಗೆಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ವಾರಕ್ಕೇನಿಲ್ಲ ಅಂದ್ರೂ 1-2 ಸತಿನಾದ್ರೂ ಇದನ್ನ ರಿಪೀಟ್ ಮಾಡೇ ಮಾಡ್ತೀರಾ, ಅದನ್ನಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ. ವಾವ್, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಸಿರೀಸ್ನ ಕೊನೆಯ ರೆಸಿಪಿ ಬಿರಿಯಾನಿಗಿಂತ ಟೇಸ್ಟಿಯಾಗಿರೋ ಒಂದು ಪಲಾವ್ನ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಬೇಕು ಅಂತಂದ್ರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.